ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್. ಓಕೆ, ನಾವು ನಿನ್ನೆ ಕ್ಲಾಸಲ್ಲಿ ಏನು ನೋಡ್ತಾ ಇದ್ವಿ? ಮೃಗಾಲಯದಲ್ಲಿ ಒಂದು ದಿನ ಈ ಒಂದು ಪಾಠದಲ್ಲಿ ಬರುವಂತಹ ಅಭ್ಯಾಸವನ್ನು ನಾವು ನಿನ್ನೆ ಕ್ಲಾಸಲ್ಲಿ ನೋಡ್ತಾ ಇದ್ವಿ. ಹಾಗಾದ್ರೆ ಉಳಿದಂತಹ ಅಭ್ಯಾಸವನ್ನು ನಾವು ಇನ್ನೂ ಒಂದು ಈ ಪಾಠದಲ್ಲಿ ಉಳಿದಂತಹ ಅಭ್ಯಾಸ ಇದೆ. ಆ ಅಭ್ಯಾಸವನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಹೌದಾ? ಅಭ್ಯಾಸಗಳಿದ್ರೆ ಭಾಷಾಭ್ಯಾಸದಲ್ಲಿ ನಾವು ಬರ್ತಕ್ಕಂಥ ಅಭ್ಯಾಸವನ್ನ ಚಟುವಟಿಕೆಯನ್ನ ನೋಡೋಣ. ಭಾಷಾಭ್ಯಾಸದಲ್ಲಿ ಬರ್ತಕ್ಕಂಥ ಭಾಷಾಭ್ಯಾಸ ಇದರಲ್ಲಿ ಬರ್ತಕ್ಕಂಥ ಫಸ್ಟ್ ಹೆಡ್ಲೈನ್, ಈ ಪಾಠದಲ್ಲಿ ಬರುವ ಬಹುವಚನ ಪದಗಳನ್ನು ಆರಿಸಿ ಬರೆಯಿರಿ. ನೋಡಿ, ಈ ಒಂದು ಪಾಠದಲ್ಲಿ ಬರುವಂತ ಬಹುವಚನ ಪದಗಳನ್ನು ಆರಿಸಿ ಬರೆಯಿರಿ. ಹೆಡ್ಲೈನ್, ಈ ಪಾಠದಲ್ಲಿ ಬರುವ ಬಹುವಚನ ಪದಗಳನ್ನು ಆರಿಸಿ ಬರೆಯಿರಿ. ಈ ಒಂದು ಪಾಠದಲ್ಲಿ ಮೃಗಾಲಯದಲ್ಲಿ ಒಂದು ದಿನ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಬಹುವಚನ ಪದಗಳನ್ನು ನಾವು ಮಾಡಬೇಕು, ಆರಿಸಿ ಕೆಳಗಡೆ ಬರೀಬೇಕು. ಹೌದಾ? ಹಾಗಾದ್ರೆ ಬಹುವಚನ ಅಂದ್ರೆ ಏನು? ಒಂದಕ್ಕಿಂತ ಹೆಚ್ಚಿರೋದು. ಹೌದಾ? ಈಗ ಒಂದಕ್ಕಿಂತ ಹೆಚ್ಚು ವಸ್ತು ಇರೋದಕ್ಕೆ ನಾವು ಬಹುವಚನ ರೂಪ ಅಂತ ಕರಿತೀವಿ. ಈಗ ಒಂದೇ ವಸ್ತು ಇತ್ತಂದ್ರೆ ಎಕ್ಸಾಂಪಲ್, ಹೂ ಇದೆ, ಫ್ಲವರ್ ಇದೆ. ಹೌದಾ? ಈಗ ನೋಡಿ, ಇಲ್ಲಿ ಮಾರ್ಕರ್ ಇದೆ. ಹೌದಾ? ಆ ಕೈಯಲ್ಲಿ ಮಾರ್ಕರ್ ಇಟ್ಕೊಂಡು ಇದು ಒಂದೇ ಇದೆ, ಇದು ಏಕವಚನ. ಒಂದೇ ಇದ್ರೆ ಏಕವಚನ. ಎರಡು ಮಾರ್ಕರ್ ಇದ್ದು ಅಂದ್ರೆ ಒಂದಕ್ಕಿಂತ ಹೆಚ್ಚು. ಒಂದಕ್ಕಿಂತ ಹೆಚ್ಚು ಎರಡು ಇರ್ಬೋದು, 3, 4, 5, 6 ಹೆಚ್ಚಿಗೆ. ಹೌದಾ? ಅವುಗಳನ್ನು ನಾವು ಬಹುವಚನ ಅಂತ ಕರಿತೀವಿ. ಒಂದೇ ಇದ್ರೆ ಹೌದಾ ಪೆನ್, ಲೇಖನಿ ಅಂತ ಕರಿತೀವಿ. ಎರಡು ಇದ್ದು ಅಂದ್ರೆ ಲೇಖನಿಗಳು ಅಂದ್ರೆ ಎರಡು. ಹೌದಾ? ಎರಡಿರೋದಕ್ಕೆ ಹೆಚ್ಚಾಗಿರೋದು, ಎರಡು ಒಂದಕ್ಕಿಂತ ಹೆಚ್ಚಾಗಿರೋದನ್ನ ನಾವೇನಂತ ಕರಿತೀವಿ? ಬಹುವಚನ ರೂಪ ಅಂತ ಹೇಳಿ ಕರಿತೀವಿ. ಹೌದಾ? ಹಾಗಾದ್ರೆ ಈಗ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಬಹುವಚನ ಪದಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಫಸ್ಟ್ ಒನ್, ಸೂಚನಾ ಫಲಕಗಳು. ಸೂಚನಾ ಫಲಕಗಳು ಮೊದಲನೇದು ಸೂಚನಾ ಫಲಕಗಳು. ಸೆಕೆಂಡ್ ಒನ್, ಮಕ್ಕಳು. ಮಕ್ಕಳು. ಮೂರನೇದು ಚಾಲಕರು. ಚಾಲಕರು. ಫೋರ್ತ್ ಒನ್, ವಾಹನಗಳು. ವಾಹನಗಳು. ನೆಕ್ಸ್ಟ್ ಫಿಫ್ತ್ ಒನ್, ಪಕ್ಷಿಗಳು. ಪಕ್ಷಿಗಳು. ಸಿಕ್ಸ್ತ್ ಒನ್, ಪ್ರಾಣಿಗಳು. ಪ್ರಾಣಿಗಳು. ಇಲ್ಲಿ ಒಂದಕ್ಕಿಂತ ಹೆಚ್ಚಿರ್ತಕ್ಕಂಥವು. ಹೌದಾ? ಸೂಚನಾ ಫಲಕ ಅಂದ್ರೆ ಒಂದೇ, ಫಲಕಗಳು ಅಂದ್ರೆ ಬಹಳಷ್ಟು. ಹೌದಾ? ಮಕ್ಕಳು, ಮಗು ಅಂದ್ರೆ ಒಂದೇ, ಮಕ್ಕಳು ಅಂದ್ರೆ ಬಹಳಷ್ಟು ಜನ. ಚಾಲಕರು ಅಂದ್ರೆ ವಾಹನವನ್ನು ಚಲಾಯಿಸುವವರು. ಚಾಲಕ ಅಂದ್ರೆ ಒಬ್ಬನೇ, ಚಾಲಕರು ಅಂದ್ರೆ ಬಹಳಷ್ಟು ಜನ. ಹೌದಾ? ನೆಕ್ಸ್ಟ್ ವಾಹನಗಳು. ವಾಹನ ಅಂದ್ರೆ ಒಂದೇ, ವಾಹನಗಳು ಅಂದ್ರೆ ಬಹಳಷ್ಟು. ಹೌದಾ? ಬಹುವಚನ ರೂಪ. ಪಕ್ಷಿ ಅಂದ್ರೆ ಒಂದೇ, ಪಕ್ಷಿಗಳು ಬಹಳಷ್ಟು. ಪ್ರಾಣಿ, ಪ್ರಾಣಿಗಳು. ಹೌದಾ? ಪ್ರಾಣಿ ಅಂದ್ರೆ ಏಕವಚನ, ಪ್ರಾಣಿಗಳು ಅಂದ್ರೆ ಬಹುವಚನ. ಓಕೆ, ನೆಕ್ಸ್ಟ್ ಹೆಡ್ಲೈನ್ ನೋಡ್ರಿ. ಓಪನ್ ಮಾಡಿ ನೀವು ಪೇಜ್ ನಂಬರ್, ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಪೇಜ್ ನಂಬರ್ 74. ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡ್ರಿ, ಪೇಜ್ ನಂಬರ್ 74. ಹೌದಾ? ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ. ಕೊಟ್ಟಿರುವ ವಾಕ್ಯಗಳನ್ನು ಶೀಘ್ರಗತಿಯಲ್ಲಿ ಹೇಳು ಹಾಗೂ ಗೆಳೆಯರಿಂದ ಹೇಳಿಸು. ನೋಡಿ, ಇಲ್ಲಿ ಕೊಟ್ಟಂಥ ವಾಕ್ಯಗಳನ್ನ ಏನು ಮಾಡಬೇಕು? ಶೀಘ್ರಗತಿಯಲ್ಲಿ ಅಂದರೆ ಬೇಗ ಹೇಳಬೇಕು. ಓಕೆ, ಫಸ್ಟ್ ನೋಡ್ರಿ, ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ. ಈ ರೀತಿಯಾಗಿ
ಬೇಗ ಬೇಗ ಇದನ್ನ ನೀವು ಕೂಡ ಹೇಳ್ರಿ, ನಿಮ್ಮ ಫ್ರೆಂಡ್ಸಿಂದ ಹೇಳಿಸ್ರಿ. ಇದೊಂದು ವಾಕ್ಯವನ್ನು ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ, ಈ ರೀತಿಯಾಗಿ ಶೀಘ್ರಗತಿಯಲ್ಲಿ ಹೇಳಬೇಕು. ಓಕೆ, ನೀವು ಕೂಡ ಇದನ್ನು ಓದ್ಕೋರಿ. ಸೆಕೆಂಡ್ ಒನ್ ನೋಡಿ, ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳ. ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳ. ಮೂರನೇದು, ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ. ಮೂರನೇದು, ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ. ಫೋರ್ತ್ ಒನ್, ಅಂಬರದಲ್ಲಾಡೋ ಹುಡುಗ ಅವನ ಕಾಲ ಬೆಳ್ಳಿ ಕಡ್ಗ. ಅಂಬರದಲ್ಲಾಡೋ ಹುಡುಗ ಅವನ ಕಾಲ ಬೆಳ್ಳಿ ಕಡ್ಗ. ಹೌದಾ? ಇಂಥ ಈ ವಾಕ್ಯಗಳನ್ನ ನೀವೇನು ಮಾಡಬೇಕು, ಶೀಘ್ರಗತಿಯಲ್ಲಿ ಹೇಳಬೇಕು. ಅರ್ಥ ಆಯ್ತಲ್ಲ? ನಿಮ್ಮ ಫ್ರೆಂಡ್ಸ್ ಕಡೆಯಿಂದಲೂ ಕೂಡ, ನಿಮ್ಮ ಗೆಳೆಯರೊಂದಿಗೂ ಕೂಡ ಏನು ಮಾಡಿರಿ, ಹೇಳ್ರಿ. ಇಂಥ ವಾಕ್ಯಗಳನ್ನ ಏನು ಮಾಡಿರಿ, ಸಂಗ್ರಹಿಸು. ಹೌದಾ? ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳು. ಹೌದಾ? ಈ ಒಂದು ವಾಕ್ಯಗಳನ್ನ ನೀವೇನು ಮಾಡಬೇಕು, ಸಂಗ್ರಹ ಕೂಡ ಮಾಡಿರಿ. ಅರ್ಥ ಆಯ್ತಲ್ಲ? ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡ್ತಾ ಇರಿ, ಓಪನ್ ಮಾಡಿ ಟೆಕ್ಸ್ಟ್ ಬುಕ್ನ ಪೇಜ್ ನಂಬರ್ 74. ಹೌದಾ? ಈ ರೀತಿಯಾಗಿ ಈ ಪದಗಳನ್ನು ನೀವು, ಈ ವಾಕ್ಯಗಳನ್ನ ಏನು ಮಾಡಬೇಕು, ಶೀಘ್ರಗತಿಯಲ್ಲಿ ಹೇಳಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ನೋಡಿ, ಮಾದರಿಯಂತೆ ಬದಲಾಯಿಸು. ಮಾದರಿಯಂತೆ ಬದಲಾಯಿಸು. ಮಾದರಿ ಅಂದ್ರೆ ಎಕ್ಸಾಂಪಲ್. ಹೌದಾ? ಮಾದರಿಯಂತೆ ಬದಲಾಯಿಸು. ಹಾಗಾದ್ರೆ ಮಾದರಿಯನ್ನ ಕೊಡ್ತಾ ಇದ್ದೀವಿ ನೋಡಿ. ಫಸ್ಟ್ ಒನ್ ಮಾದರಿ. ಹಾರು, ಪದ ಹಾರು ಅಂತ ಕೊಟ್ಟಿದ್ದಾರೆ. ಹೌದಾ? ಆ ಪದವನ್ನು ನಿಮಗೆ ಫಸ್ಟ್ಗೆ ಹಾರುತ್ತಾನೆ, ಹಾರುತ್ತಾನೆ. ನೆಕ್ಸ್ಟ್ ಎರಡನೇ ಪದ ಹಾರುವನು, ಹಾರುವನು, ಹಾರಿದನು. ಹಾರು ಪದವನ್ನ ಹಾರುತ್ತಾನೆ, ಹಾರುವನು, ಹಾರಿದನು. ಅದ ಈ ರೀತಿಯಾಗಿ ಕೆಳಗಡೆ ಕೊಟ್ಟಂತಹ ಪದಗಳನ್ನು ನಾವು ಈ ರೀತಿಯಾಗಿ ಬದಲಾಯಿಸಿ ಬರೀಬೇಕು. ಓಕೆ, ಹಾಗಾದ್ರೆ ಫಸ್ಟ್ ಒನ್ ವರ್ಡ್ ನೋಡೋಣ. ಮಾಡು. ಸೆಕೆಂಡ್ ಕೂದು. ನೆಕ್ಸ್ಟ್ ಹಾಡು. ಮಾಡು ಈ ರೀತಿ ಹಾರು, ಈ ಹಾರು ಪದವನ್ನು ಹಾರುತ್ತಾನೆ, ಹಾರುವನು, ಹಾಡುವನು. ಈ ರೀತಿಯಾಗಿ
ಮಾದರಿ ವಾಕ್ಯಗಳನ್ನು ಗಮನಿಸಿ ನೀಡಿರುವ ಶಬ್ದಗಳಿಗೆ ವಾಕ್ಯಗಳನ್ನು ಬರೆಯಿರಿ. ಮಾದರಿ ವಾಕ್ಯಗಳನ್ನು ಗಮನಿಸಿ ನೀಡಿರುವ ಶಬ್ದಗಳಿಗೆ ವಾಕ್ಯಗಳನ್ನು ಬರೆಯಿರಿ. ಹಾಗಾದ್ರೆ ಈ ಮಾದರಿ ವಾಕ್ಯವನ್ನು ನಾವು ಇಲ್ಲಿ ನೋಡೋಣ. ಪೇಜ್ ನಂಬರ್ 75 ಪೇಜ್ ನಂಬರ್ 75 ಹೌದಾ ನೋಡಿ. ಮಾದರಿ ವಾಕ್ಯಗಳನ್ನು ಗಮನಿಸಿ ನೀಡಿರುವ ಶಬ್ದಗಳಿಗೆ ವಾಕ್ಯಗಳನ್ನು ಬರೆಯಿರಿ. ಇಲ್ಲಿ ಮಾದರಿ ಕೊಟ್ಟಿದ್ದಾರೆ. ರಾಜು ಮೃಗಾಲಯಕ್ಕೆ ಹೋಗು. ಹೌದಾ, 3 ಪದಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ 3 ಪದಗಳನ್ನು ತೆಗೆದುಕೊಂಡು ಅವರಲ್ಲಿ ವಾಕ್ಯಗಳನ್ನ ರಚನೆ ಮಾಡಿದ್ದಾರೆ. ಹೌದಾ, ರಾಜು ಮೃಗಾಲಯಕ್ಕೆ ಹೋದನು, ರಾಜು ಮೃಗಾಲಯಕ್ಕೆ ಹೋಗುತ್ತಾನೆ, ರಾಜು ಮೃಗಾಲಯಕ್ಕೆ ಹೋಗುವನು. ಹೌದಾ, ಈ 3 ಪದಗಳನ್ನು ತೆಗೆದುಕೊಂಡು ಇಲ್ಲಿ ಹೋದನು, ಹೋಗುತ್ತಾನೆ, ಹೋಗುವನು ಈ ರೀತಿಯಾಗಿ ವಾಕ್ಯಗಳನ್ನ ಮಾಡಿದ್ದಾರೆ. ರಾಜು ಮೃಗಾಲಯಕ್ಕೆ ಹೋದನು, ಮತ್ತು ರಾಜು ಮೃಗಾಲಯಕ್ಕೆ ಹೋಗುತ್ತಾನೆ, 3ನೇದು ರಾಜು ಮೃಗಾಲಯಕ್ಕೆ ಹೋಗುವನು. ಹೌದಾ, ಈ ರೀತಿಯಾಗಿ ಏನು ಮಾಡಬೇಕು, ವಾಕ್ಯಗಳನ್ನು ನಾವು ಇಲ್ಲಿ ಕೆಳಗಡೆ ರಾಮ ಹಣ್ಣನ್ನು ತಿನ್ನು. ಹೌದಾ, ಈ ವಾಕ್ಯಗಳನ್ನ ಈ ಒಂದು ಪದಗಳನ್ನು ತೆಗೆದುಕೊಂಡು ಇಲ್ಲಿ ಕೆಳಗಡೆ ನಾವು ವಾಕ್ಯಗಳನ್ನು ರಚಿಸಬೇಕು. ಹೌದಾ, ಈ ರೀತಿಯಾಗಿ ಮೇಲ್ಗಡೆ ಮಾದರಿ ಒಂದು ಕೊಟ್ಟಿದ್ದಾರೆ. ಆ ಪದಗಳನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ವಾಕ್ಯಗಳನ್ನ ರಚನೆ ಮಾಡಿದಾರಲ್ಲ ಅದೇ ಥರನಾಗಿ ನಾವು ಇಲ್ಲಿ ಕೆಳಗಡೆ ಕೊಟ್ಟಂಥ ಪದಗಳನ್ನು ತೆಗೆದುಕೊಂಡು ಇಲ್ಲಿ ಬಿಟ್ಟಂಥ ಖಾಲಿ ಬಿಟ್ಟ ಜಾಗದಲ್ಲಿ ನಾವು ವಾಕ್ಯಗಳನ್ನು ರಚನೆ ಮಾಡಬೇಕು. ಹಾಗಾದರೆ ನೋಡೋಣ. ಈಗ ಏನು ಕೊಟ್ಟಿದ್ದಾರೆ ಅಂದರೆ ಪದಗಳನ್ನು ಈ ಮಾದರಿ ನೋಡಿದ್ವಿ. ಈಗ ಇನ್ನೊಂದು ಪದವನ್ನು ಕೊಟ್ಟಿದ್ದಾರೆ. ರಾಮ ಹಣ್ಣನ್ನು, ಹಣ್ಣನ್ನು ತಿನ್ನು. ಈ ರೀತಿಯಾಗಿ 3 ಪದಗಳನ್ನು ಕೊಟ್ಟಿದ್ದಾರೆ. ಆ 3 ಪದಗಳನ್ನು ತೆಗೆದುಕೊಂಡು ನಾವೇನು ಮಾಡಬೇಕು, ಮೇಲ್ಗಡೆ ಯಾವ ರೀತಿಯಾಗಿ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ, ಉದಾಹರಣೆ ಕೊಟ್ಟಿದ್ದಾರೆ, ಅದೇ ತರನಾಗಿ ನಾವು ಕೆಳಗಡೆ ವಾಕ್ಯಗಳನ್ನ ರಚಿಸಬೇಕು. ಹೌದಾ, ಹಾಗಾದ್ರೆ ರಾಜು ಮೃಗಾಲಯಕ್ಕೆ ಹೋದನು. ಈ ರೀತಿಯಾಗಿ ರಾಮ ಹಣ್ಣನ್ನು, ಹಾಗಾದ್ರೆ ಏನಾಗುತ್ತೆ, ತಿಂದನು. ಮೊದಲನೇ ವಾಕ್ಯ, ರಾಮ ಹಣ್ಣನ್ನು ತಿಂದನು. ಹೌದಾ, ಅದೇ ತರನಾಗಿ ಎರಡನೇ ವಾಕ್ಯ, ರಾಜು ಮೃಗಾಲಯಕ್ಕೆ ಹೋಗುತ್ತಾನೆ. ಹಾಗಾದ್ರೆ ಈ ರಾಮ ಹಣ್ಣನ್ನು ತಿಂದನು ಮೊದಲನೇ ವಾಕ್ಯ. ಹಾಗಾದ್ರೆ ಹೋಗುತ್ತಾನೆ ಅಂತಿದೆ. ಹಾಗಾದ್ರೆ ರಾಮ ಹಣ್ಣನ್ನು ತಿನ್ನುತ್ತಾನೆ. ರಾಮ ಹಣ್ಣನ್ನು ತಿನ್ನುತ್ತಾನೆ. ಹೌದಾ, ನೆಕ್ಸ್ಟ್ ರಾಜು ಮೃಗಾಲಯಕ್ಕೆ ಹೋಗುವನು. ಇಲ್ಲಿ ರಾಮ ಹಣ್ಣನ್ನು ತಿನ್ನುವನು. ಇಲ್ಲಿ ರಾಮ ಹಣ್ಣನ್ನು ತಿನ್ನುವನು. ನೋಡಿದ್ರೆ ಈ ರೀತಿಯಾಗಿ ರಾಮ ಹಣ್ಣನ್ನು ತಿನ್ನು ಈ ಒಂದು ಪದಗಳನ್ನು ತೆಗೆದುಕೊಂಡು ಅಲ್ಲಿ ನೀವು ಈ ರೀತಿಯಾಗಿ ವಾಕ್ಯಗಳನ್ನ ರಚನೆ ಮಾಡಬೇಕು. ರಾಮ ಹಣ್ಣನ್ನು ತಿಂದನು, ರಾಮ ಹಣ್ಣನ್ನು ತಿನ್ನುತ್ತಾನೆ, ರಾಮ ಹಣ್ಣನ್ನು ತಿನ್ನುವನು. ಓಕೆ, ನೋಡಿದ್ರಲ್ಲ, ಈ ರೀತಿಯಾಗಿ ನೀವು ವಾಕ್ಯಗಳನ್ನ ರಚನೆ ಮಾಡಬೇಕು. ಇಲ್ಲಿ ನೋಡಿ, ತಿಂದನು, ತಿನ್ನುತ್ತಾನೆ, ತಿನ್ನುವನು. ಇಲ್ಲಿ ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಅಂದರೆ ಇಲ್ಲಿ ವ್ಯಾಕರಣದಲ್ಲಿ ಬರುತ್ತವೆ. ಇದು ತಿಂದನು ಅನ್ನೋದು ಇದು ಭೂತಕಾಲ, ತಿನ್ನುವ ಕ್ಷೀಣ ಅದು ಭೂತಕಾಲ. ಅದರಲ್ಲಿ ಒಂದು ಕಾಲವನ್ನು ಸೂಚಿಸುತ್ತದೆ. ಇವು ನಿಮ್ಗೆ ಮುಂದಿನ ತರಗತಿಯಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತದೆ. ಅರ್ಥ ಆಯ್ತಲ್ಲ? ತಿಂದನು ಇದು ಭೂತಕಾಲ, ತಿನ್ನುತ್ತಾನೆ ವರ್ತಮಾನ ಕಾಲ, ತಿನ್ನುವನು ಇನ್ನ ತಿನ್ಬೇಕಲ್ಲ, ತಿನ್ನುವ
ಭವಿಷ್ಯತ್ ಕಾಲ. ಅರ್ಥ ಆಯ್ತಲ್ಲ? ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಅಂದರೆ 3 ಕಾಲಗಳು ಬರ್ತಾವ. ಇವು ನಿಮ್ಮ ವ್ಯಾಕರಣದಲ್ಲಿ ನೀವು ಮುಂದಿನ ತರಗತಿಯಲ್ಲಿ ಹೋಗ್ತಾ ಇವನ್ನ ಕಲಿತಿರ್ತೀವಿ. ಹೌದಾ? ಓಕೆ, ಈಗ ನಿಮಗೆ ಕೊಟ್ಟಂತ ಮಾದರಿನ ಅನುಸರಿಸಿಕೊಂಡು ಈ ವಾಕ್ಯವನ್ನ ರಚನೆ ಮಾಡಬೇಕು. ಓಕೆ, ನೆಕ್ಸ್ಟ್ ಹೆಡ್ಲೈನ್ ಭಾಷಾ ಚಟುವಟಿಕೆ ಇದೆ, ಅದರಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಹೆಡ್ಲೈನ್ ಆವರಣದಲ್ಲಿರುವ ಪದಗಳಿಂದ ಸೂಕ್ತ ಪದ ಆಯ್ದು ವಾಕ್ಯ ಪೂರ್ಣಗೊಳಿಸುವುದು. ನೆಕ್ಸ್ಟ್ ಹೆಡ್ಲೈನ್ ಆವರಣದಲ್ಲಿರುವ ಪದಗಳಿಂದ ಸೂಕ್ತ ಪದ ಆಯ್ದು ವಾಕ್ಯ ಪೂರ್ಣಗೊಳಿಸುವುದು. ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ, ಮುಂದೆ ಆವರಣದಲ್ಲಿ ಒಂದಷ್ಟು ಪದಗಳನ್ನು ಕೊಟ್ಟಿರ್ತಾರೆ. ಆ ಪದವನ್ನ ಸರಿಯಾದ ಒಂದು ಪದವನ್ನು ತೆಗೆದುಕೊಂಡು ಇಲ್ಲಿ ಕೊಟ್ಟಂತಹ ಒಂದು ಬಿಟ್ಟ ಸ್ಥಳವನ್ನ ಪೂರ್ಣ ಮಾಡಬೇಕು. ಆವರಣದಲ್ಲಿರುವ ಪದಗಳಿಂದ ಸೂಕ್ತ ಪದ ಆಯ್ದು, ಆವರಣದಲ್ಲಿ ಕೊಟ್ಟಂತಹ ಪದಗಳನ್ನ ಸರಿಯಾದ ಪದವನ್ನು ತೆಗೆದುಕೊಂಡು ಆ ವಾಕ್ಯವನ್ನು ನಾವು ಪೂರ್ಣಗೊಳಿಸಬೇಕು. ಹಾಗಾದ್ರೆ ಮೊದಲನೇ ವಾಕ್ಯ, ಅನ್ನ ಮಾಡಲು ಡ್ಯಾಶ್ ಬೇಕು, ಬ್ರಾಕೆಟ್ ಅಲ್ಲಿ ಅಕ್ಕಿ ಹಕ್ಕಿ. ಮೊದಲನೇ ವಾಕ್ಯ, ಅನ್ನ ಮಾಡಲು ಡ್ಯಾಶ್ ಬೇಕು. ಇಲ್ಲಿ ಆವರಣದಲ್ಲಿ ಬರ್ತಕ್ಕಂತಹ ಪದಗಳು ಒಂದು ಅಕ್ಕಿ, ಅಕ್ಕಿ. ಹಾಗಾದ್ರೆ ಅನ್ನ ಮಾಡಲು ಡ್ಯಾಶ್ ಬೇಕು, ಏನ್ ಬೇಕು? ಅಕ್ಕಿ ಬೇಕು, ಹಕ್ಕಿ ಬೇಕು. ಏನ್ ಬೇಕು? ಅಕ್ಕಿ. ಹೌದಾ? ಇದು ಇದೆ ಅಕ್ಕಿ, ಇದು ಬರ್ಡ್ ಆಗುತ್ತೆ. ಹೌದಾ? ಪಕ್ಷಿ ಅದು. ಪಕ್ಷಿಗಳ ಹಕ್ಕಿ ಅಂತ ಕೂಡ ಕರಿತೀವಿ. ಅಕ್ಕಿ ಸರಿಯಾದ ಪದ ಯಾವುದು? ಅಕ್ಕಿ. ಅನ್ನ ಮಾಡಲು ಅಕ್ಕಿ ಬೇಕು. ನೆಕ್ಸ್ಟ್ ಒನ್, ಗೋಡೆಗಳ ಮೇಲೆ ಡ್ಯಾಶ್ಗಳು ಲೊಚಗುಡುತ್ತಿರುತ್ತವೆ. ಸೆಕೆಂಡ್ ಒನ್, ಗೋಡೆಗಳ ಮೇಲೆ ಡ್ಯಾಶ್ಗಳು ಲೊಚಗುಡುತ್ತಿರುತ್ತವೆ. ಬ್ರಾಕೆಟ್ ಅಲ್ಲಿ ಕೊಟ್ಟಂತ ಒಂದು ಪದಗಳನ್ನು ನೋಡೋಣ. ಅಲ್ಲಿ, ಅಲ್ಲಿ, ಇನ್ನೊಂದು ಹಲ್ಲಿ. ಗೋಡೆಗಳ ಮೇಲೆ ಡ್ಯಾಶ್ಗಳು ಲೊಚಗುಡುತ್ತಿರುತ್ತವೆ. ಅಲ್ಲಿನೋ ಅಲ್ಲಿನೋ, ಇದು ಅಲ್ಲಿ, ಇದು ಹಲ್ಲಿ. ಗೋಡೆ ಮೇಲೆ ಯಾವ ಏನು ಲೊಚಗುಡ್ತಾವ? ಹಲ್ಲಿ. ಹೌದಾ? ಗೋಡೆ ಮೇಲೆ ಯಾವ ಪ್ರಾಣಿ ಇರ್ತೈತಿ? ಹಲ್ಲಿ. ಹಾಗಾದ್ರೆ ಗೋಡೆ ಮೇಲೆ ಲೊಚಗುಡುವ ಪ್ರಾಣಿ ಹಲ್ಲಿ. ಅಲ್ಲಿ ಅಲ್ಲ, ಇಲ್ಲಿ ಇದೆ, ಇದು ಅಲ್ಲಿ. ಓಕೆ, ಇದು ಹಲ್ಲಿ. ಬರ್ತಕ್ಕಂಥ ಪದ ಹಲ್ಲಿ. ಗೋಡೆಯ ಮೇಲೆ ಹಲ್ಲಿಗಳು ಲೊಚಗುಡುತ್ತಿರುತ್ತವೆ. ನೆಕ್ಸ್ಟ್ ಒನ್, ದನಗಳನ್ನು ಕಟ್ಟಲು ಡ್ಯಾಶ್ ಬಳಸುತ್ತಾರೆ. ನೋಡೋಣ ಇಲ್ಲಿ. Second one, third one, ದನಗಳನ್ನು ಕಟ್ಟಲು ಡ್ಯಾಶ್ ಬಳಸುತ್ತಾರೆ. ಹಾಗಾದ್ರೆ ಆವರಣದಲ್ಲಿ ಕೊಟ್ಟಂತ ಪದಗಳು ಹಗ್ಗ, ಹಗ್ಗ, ಇನ್ನೊಂದು ಹಗ್ಗ. ಹೌದಾ? ಹಗ್ಗ ಮತ್ತು ಹಗ್ಗ ಇದೆ. ಹಾಗಾದ್ರೆ ದನಗಳನ್ನು ಕಟ್ಟಲು ಏನು ಬಳಸ್ತಾರೆ? ಹಗ್ಗನ ಬಳಸ್ತಾರೆ, ಹಗ್ಗನ ಬಳಸ್ತಾರೆ.
ಐದರ ಅನಂತರದ ಸಂಖ್ಯೆ ಡ್ಯಾಶ್ ಬ್ರಾಕೆಟ್ ಅಲ್ಲಿ 6 ಇನ್ನೊಂದು ಪದ 6 5ರ ನಂತರ ಸಂಖ್ಯೆ ಅನಂತರದ ಸಂಖ್ಯೆ ಹೌದಾ 5 ಆದ್ಮೇಲೆ ಯಾವ ಸಂಖ್ಯೆ ಬರುತ್ತದೆ ಯಾವುದು 6 ಬರುತ್ತದೆ ಹಾಗಾದ್ರೆ ಎರಡು ಪದಗಳನ್ನು ಕೊಟ್ಟಿದ್ದಾರೆ 6 ಮತ್ತು ಇನ್ನೊಂದು 6 ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ಪದ ಬರುತ್ತದೆ 6 ಓಕೆ 6 5ರ ಅನಂತರದ ಸಂಖ್ಯೆ 6 ಓಕೆ ಈ ರೀತಿಯಾಗಿ ಬರೆಯಬೇಕು ನೆಕ್ಸ್ಟ್ ಅಭ್ಯಾಸದಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಹೆಡ್ಲೈನ್ ಕೆಳಗೆ ನೀಡಿರುವ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ ರಚಿಸು ಹೆಡ್ಲೈನ್ ಕೆಳಗೆ ನೀಡಿರುವ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ ರಚಿಸು ಹೆಡ್ಲೈನ್ ಕೆಳಗೆ ನೀಡಿರುವ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ ರಚಿಸು ಹೌದಾ ಕೆಳಗಡೆ ಒಂದಷ್ಟು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಆ ಅಕ್ಷರಗಳನ್ನು ನಾವು ಸರಿಯಾದ ಒಂದು ಕ್ರಮದಲ್ಲಿ ಹೌದಾ ಅನುಕ್ರಮವಾಗಿ ಜೋಡಿಸಿ ನಾವು ಕೊಡಬೇಕು ಅರ್ಥಪೂರ್ಣವಾಗಿ ಬರ್ತಕ್ಕಂಥ ಪದಗಳನ್ನ ರಚನೆ ಮಾಡಬೇಕು ಹಾಗಾದ್ರೆ ಮೊದಲನೇದು ನೋಡೋಣ ಫಸ್ಟ್ ಒನ್ ಇಲ್ಲಿ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಲ ಮೃ ಯ ಗ ಅಂತ ಕೊಟ್ಟಿದ್ದಾರೆ ಹೌದಾ ಅದನ್ನ ನಾವು ಸರಿಯಾದ ಕ್ರಮದಲ್ಲಿ ಬಂದಾಗ ಮೃಗಾಲಯ ಆಗುತ್ತದೆ ಹೌದಾ ಅದೇ ತರನಾಗಿ ಇಲ್ಲಿ ಕೆಳಗಡೆ ಕೊಟ್ಟಂತ ಅಕ್ಷರಗಳನ್ನ ತ್ರ ತಿ ಬಿ ಪ ಫಸ್ಟ್ ಒನ್ ತ್ರ ತಿ ಭಿ ಪ ಡ್ಯಾಶ್ ಸೆಕೆಂಡ್ ಒನ್ ನೋಡ್ತಾ ಹೋಗೋಣ ಕ ಸು ಪ ನ ಚ ಲ ಡ್ಯಾಶ್ ನೆಕ್ಸ್ಟ್ ಥರ್ಡ್ ಒನ್ ಯ वन शा ल ला dash fourth one ti su tim ni di dash fifth one ta ri ha sh ಭ ಡ್ಯಾಶ್ ಇಲ್ಲಿ ಕೊಟ್ಟಂತ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಬರೆಯಬೇಕು ಹೌದಾ ಇಲ್ಲಿ ತ್ರ ತಿ ಬಿ ಪ ಹೌದಾ ಹಾಗಾದ್ರೆ ಸರಿಯಾದ ಕ್ರಮದಲ್ಲಿ ಬರೆಯೋಣ ಬಿ ತಿ ಪ ತ್ರ ಹೌದಾ ಈ ರೀತಿ ಬರೆಯಬೇಕು ಅರ್ಥಪೂರ್ಣ ಪದ ಬಿ ತಿ ಪ ತ್ರ ಭಿತ್ತಿ ಪತ್ರ ತ್ರ ತಿ ಬಿ ಪ ಬಿ ತಿ ಪ ತ್ರ ಭಿತ್ತಿ ಪತ್ರ ನೆಕ್ಸ್ಟ್ ಕ ಸು ಪ ನ ಚ ಲ ಏನಾಗುತ್ತೆ ಸೂಚನಾ ಫಲಕ ಸೂಚನಾ ಫಲಕ ಸೂಚನಾ ಫಲಕ ಸೂಚನಾ ಫಲಕ ಸೂಚನಾ ಫಲಕ ನೆಕ್ಸ್ಟ್ ಯ ವ ಶ ಲ ಲ ಏನಾಗುತ್ತೆ ಶ ಲ ವ
ತಿನಿಸು. ಹೌದಾ? ಅರ್ಥಪೂರ್ಣ ಪದವನ್ನು ಮಾಡಬೇಕು. ನೆಕ್ಸ್ಟ್ ತ ರಿ ಹ ಶ ಭ ಏನಾಗುತ್ತೆ ಹೇಳಿದ್ರೆ ಹ ಶ ಭ ರಿ ತ ಹಾಸ್ಯಭರಿತ. ಹಾಸ್ಯಭರಿತ. ಈ ರೀತಿಯಾಗಿ ವ್ಯಕ್ತಿಪತ್ರ, ಸೂಚನಾ ಫಲಕ, ಶಾಲಾ ವಲಯ, ತಿಂಡಿ ತಿನಿಸು, ಹಾಸ್ಯಭರಿತ ಇಲ್ಲಿ ಕೊಟ್ಟಂತ ಅಕ್ಷರಗಳನ್ನ ಸರಿಯಾದ ಕ್ರಮದಲ್ಲಿ ಜೋಡಿಸಿ ನಾವು ಅರ್ಥಪೂರ್ಣ ಪದವನ್ನ ಬರೆಯಬೇಕು. ಅರ್ಥ ಆಯ್ತಲ್ಲ? ಇನ್ನು ನೆಕ್ಸ್ಟ್ ಹೆಡ್ಲೈನ್ ಅಭ್ಯಾಸದಲ್ಲಿ ಬರತಕ್ಕಂಥ ನೆಕ್ಸ್ಟ್ ಹೆಡ್ಲೈನ್ ಒಂದೇ ರೀತಿಯ ಆಕೃತಿಗಳಲ್ಲಿರುವ ಅಕ್ಷರಗಳನ್ನು ಗುರುತಿಸಿಕೊಂಡು ಮಾದರಿಯಂತೆ ಪದ ರಚಿಸು. ಹೆಡ್ಲೈನ್ ನೋಡೋಣ. ಒಂದೇ ರೀತಿಯ ಆಕೃತಿಯಲ್ಲಿರುವ ಅಕ್ಷರಗಳನ್ನು ಗುರುತಿಸಿಕೊಂಡು ಮಾದರಿಯಂತೆ ಪದ ರಚಿಸು. ಒಂದೇ ರೀತಿಯ ಆಕೃತಿಯಲ್ಲಿರುವ ಅಕ್ಷರಗಳನ್ನ ಗುರುತಿಸಿಕೊಂಡು ಮಾದರಿಯಂತೆ ಪದ ರಚಿಸು. ಹೌದಾ? ಇಲ್ಲಿ ಮೊದಲನೇದಾಗಿ ನಾವು ಒಂದು ಚೌಕ ಬಾಕ್ಸದಲ್ಲಿ ಚೌಕದಲ್ಲಿ ಒಂದಷ್ಟು ಆಕೃತಿಗಳಲ್ಲಿ ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಮೊದಲಿಗೆ ಆ ಅಕ್ಷರಗಳನ್ನ ನೋಡೋಣ. ಹೌದಾ? ಇಲ್ಲಿ ಮೊದಲಿಗೆ ಅಕ್ಷರ ನೋಡ್ತಾ ಹೋಗೋಣ. ಇಲ್ಲಿ ಚೌಕ, ಅಕ್ಷರ ಬಿ, ಕೆಳಗಡೆ ಹೊಟ್ಟೆ ಚೌಕ ಇದೆ, ಬೆಳ್ಳಿ ಅಕ್ಷರ ತ್ರ. ನೆಕ್ಸ್ಟ್ ಈ ರೀತಿಯಾಗಿ ಆಕೃತಿದೆ. ಇದರಲ್ಲಿ ಜಿ. ನೆಕ್ಸ್ಟ್ ಇಲ್ಲಿ ಸು. ನೆಕ್ಸ್ಟ್ ಮುರು, ಇದು ಸರ್ಕಲ್ ಇದೆ. ಓಕೆ, ನೆಕ್ಸ್ಟ್ ಮತ್ತೆ ಇದೇ ತರ ಇದೆ. ಇಲ್ಲಿ ಶಿ, ಶಿ, ಶಿ ಅಂದ್ರೆ ಅರ್ಕಾವಳಿ. ಓಕೆ, ನೆಕ್ಸ್ಟ್ ತ್ರಿಕೋನ ಇದೆ. ಇಲ್ಲಿ ಅಕ್ಷರ ಸು. ಓಕೆ, ನೆಕ್ಸ್ಟ್ ಪಾ. ಚಿಂ, ಚಿ ಅನುಸ್ವಾರ. ಹೌದಾ? ಮತ್ತೆ ತ್ರಿಕೋನದಲ್ಲಿ ನೇ, ಯ, ಲಿ, ಪೋ, ತಿ,
ಗ ಚ ಲ next a next yo ಇಲ್ಲಿ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ಆಕೃತಿಗಳು ಪ್ರತಿಯೊಂದು ಆಕೃತಿಗೆ ಒಂದೊಂದು ಅಕ್ಷರವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಒಂದೊಂದು ಅಕ್ಷರಗಳು ಒಂದು ಪದವನ್ನು ರಚನೆ ಮಾಡಬೇಕಂದ್ರೆ ಆ ಪ್ರತಿಯೊಂದು ಅಕ್ಷರಗಳು ಅದೇ ಆದಂತ ಆಕೃತಿಯಲ್ಲಿ ಇದೆ ಹೌದಾ ಇಲ್ಲಿ ನೋಡಿ ಇಲ್ಲಿ ಬಾಕ್ಸ್ ಇದೆ ಈ ಒಂದು ಬಾಕ್ಸ್ ಇದು ಆಕೃತಿ ಇದು ಮತ್ತು ಈ ಆಕೃತಿ ಜೊತೆಗೆ ನೋಡ್ರಿ ಮತ್ತೆ ಇದು ಆಕೃತಿ ಸೇಮ್ ಇದೆ ಆಮೇಲೆ ಇದು ಹೌದಾ ಸೇಮ್ ಆಗಿದೆ ನೋಡ್ರಿ ಬಿ ಟಿ ಪ ರ ಹೌದಾ ಅಷ್ಟೇ ಇಲ್ಲಿ ಬಾಕ್ಸ್ ಅಲ್ಲಿ ಇದೆ ಓಕೆ ಹಾಗಾದ್ರೆ ಫಸ್ಟ್ ಒನ್ ಏನು ಮಾಡೋಣ ಪದವನ್ನು ಬರೆಯೋಣ ಭಿತ್ತಿ ಪತ್ರ ಅಂದ್ರೆ ಒಂದೇ ತರನಾದ ಆಕೃತಿಯಲ್ಲಿರ್ತಕ್ಕಂಥ ಅಕ್ಷರವನ್ನು ನಾವು ಕೂಡಿಸಿ ಪದವನ್ನ ಬರೆಯಬೇಕು ಹೌದಾ ಇದು ಇದು ಆಮೇಲೆ ಇದು ಇವೆಲ್ಲವೂ ಏನು ಒಂದೇ ತರನಾದ ಆಕೃತಿ ಇವೆ ಹೌದಾ ಇದು ಕೂಡಿಸಿ ಬರಬೇಕು ಏನು ಭಿತ್ತಿ ಪತ್ರ ಓಕೆ ನೆಕ್ಸ್ಟ್ ಒನ್ ನೋಡಿ ಎಲ್ಲಿದೆ ಸರ್ಕಲ್ ಅಲ್ಲಿ ನೋಡಿ ಹೌದಾ ಮೃ ನೆಕ್ಸ್ಟ್ ಗ ನೆಕ್ಸ್ಟ್ ಲ ಯ ಬರೆಯೋಣ ಮೃ ಗ ಲ ಯ ಮೃ ಗ ಲ ಯ ಮೃಗಾಲಯ ಏನಿದು ಮೃಗಾಲಯ ಓಕೆ ನೆಕ್ಸ್ಟ್ ಒನ್ ಅದೇ ತರ ನೋಡೋಣ ಹಾಗಾದ್ರೆ ತ್ರಿಕೋನದಲ್ಲಿ ಸು ಹೌದಾ ನೆಕ್ಸ್ಟ್ ಮತ್ತೆ ನೋಡ್ರಿ ಚ ನೆ ನೋಡಿ ಸು ಚ ನೆ ಅರ್ಥ ಆಯ್ತಾ ಏನದು ಸು ಚ ನೆ ಅರ್ಥ ಆಯ್ತಾ ಒಂದೇ ಆಕೃತಿಯಲ್ಲಿರ್ತಕ್ಕಂಥ ಅಕ್ಷರಗಳನ್ನು ತೆಗೆದುಕೊಂಡು ಆ ಪದವನ್ನು ಸರಿಯಾದ ಒಂದು ಅರ್ಥ ಬರುವ ಹಾಗೆ ಪದವನ್ನು ನಾವು ರಚನೆ ಮಾಡಬೇಕು ಓಕೆ ನೋಡಿ ಇಲ್ಲಿ ಇನ್ನೊಂದು ಮಾದರಿಯನ್ನು ಕೊಟ್ಟಿದ್ದಾರೆ ಹೌದಾ ಮಾದರಿ ಅಂದ್ರೆ ಇಲ್ಲಿ ನೋಡಿ ಚಿ ನೋಡಿ ಪಾ ಅಂದ್ರೆ ಪಾ ಸೇಮ್ ಆಕೃತಿ ಇದೆ ಹೌದಾ ಇದು 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 ಆಕೃತಿ ಸೇಮ್ ಆಗಿದೆ ಹೌದಾ ಸಿಂ ಪಾ ಜಿ ಚಿಂಪಾಂಜಿ ಹೌದಾ ಇಲ್ಲಿ ನಾವು ಎಕ್ಸಾಂಪಲ್ ಮಾದರಿ ಅಂತ ನಾವು ನೋಡ್ತಾ ಇದ್ದೀವಿ ಇದನ್ನ ಮಾದರಿ ಅವರಿಗಾಗಲೇ ಕೊಟ್ಟಿದ್ದಾರೆ ಮಾದರಿ ಚಿಂಪಾಂಜಿ ಅಂದ್ರೆ ಒಂದೇ ಆಕೃತಿಯಲ್ಲಿರ್ತಕ್ಕಂತಹ ಪದಗಳು ಓಕೆ ಒಂದೇ ಆಕೃತಿಯಲ್ಲಿರ್ತಕ್ಕಂಥ ಅಕ್ಷರಗಳನ್ನು ತೆಗೆದುಕೊಂಡು ಪದಗಳನ್ನ ರಚನೆ ಮಾಡಬಹುದು ನೆಕ್ಸ್ಟ್ ನೋಡ್ರಿ ಈಗ ಈಗ 5 ಅಂದ್ರೆ ಅಷ್ಟಭುಜಾಕೃತಿ ಅಂತ ನಾವು ಈಗ ನೋಡಿದ್ವಿ ಅಷ್ಟಭುಜಾಕೃತಿ ಇರತಕ್ಕಂಥದ್ದು ಏನಾಯ್ತು ಚಿಂಪಾಂಜಿ ಹೌದಾ ಇನ್ನು ಪಂಚಭುಜಾಕೃತಿ ಅಂದ್ರೆ 5 ಗೆರೆಗಳ ಲೈನ್ ಈ ರೀತಿ ಬರ್ತಕ್ಕಂಥ ಒಂದು ಆಕೃತಿಯಲ್ಲಿರ್ತಕ್ಕಂಥ ಅಕ್ಷರಗಳು ನೋಡ್ರಿ ಆ ಹೌದಾ ನೆಕ್ಸ್ಟ್ ಕ ಶಿ ಸು ಹೌದಾ ಆ ಕ ಶಿ ಸು ಆಕರ್ಷಿಸು ಏನಿದು ಆಕರ್ಷಿಸು ಓಕೆ ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ನೋಡಿ ಹೌದಾ ಪೋ ಲಿ ಯೋ ಹೌದಾ ಸೇಮ್ ಆಕೃತಿ ಇದೆ ಪೋ ಲಿ ಯೋ ಪೋಲಿಯೋ ಹೌದಾ ಭಿತ್ತಿ ಪತ್ರ ಮೃಗಾಲಯ ಸೂಚನೆ ಆಕರ್ಷಿಸು ಪೋಲಿಯೋ ಹೌದಾ ಈ ಒಂದು ಪದದಲ್ಲಿರ್ತಕ್ಕಂಥ ಅಕ್ಷರಗಳು ಒಂದೇ ಆಕೃತಿಯಲ್ಲಿ ಇವೆ ಹೌದಾ ಹಾಗಾಗಿ ನಮಗೆ ಬಾಕ್ಸ್ ಅಲ್ಲಿ ಕೊಟ್ಟಂತಹ ಒಂದೇ ಆಕೃತಿಯಲ್ಲಿರ್ತಕ್ಕಂತಹ ಅಕ್ಷರಗಳನ್ನು ತೆಗೆದುಕೊಂಡು ಪದಗಳನ್ನ ಈ ರೀತಿಯಾಗಿ ರಚನೆ ಮಾಡಬೇಕು ಅರ್ಥ ಆಯ್ತಲ್ಲ ಓಕೆ ನೆಕ್ಸ್ಟ್ ಹೆಡ್ಲೈನ್ ನೋಡ್ರಿ ಅಭ್ಯಾಸದಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಹೆಡ್ಲೈನ್ ಅ ಅಕ್ಷರದಿಂದ ಆರಂಭವಾಗುವ ಪದಗಳನ್ನ ಬರೆಯಿರಿ
ಬರೆಯಿರಿ. ಅ ಅಕ್ಷರದಿಂದ ಪ್ರಾರಂಭವಾಗತಕ್ಕಂಥ ಪದಗಳನ್ನು ಅಲ್ಲಿ ಬರೀಬೇಕು. ಅವರೀಗ ಮಾದರಿಯನ್ನು ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಅಳತೆ ಇದು ಅ ಅಕ್ಷರದಿಂದ ಪ್ರಾರಂಭವಾದ ಪದ. ಹಾಗಾದ್ರೆ ನಮಗೆ ಅ ಅಕ್ಷರದಿಂದ ಪ್ರಾರಂಭವಾಗುವ 6 ಪದಗಳನ್ನ ಬರೀಬೇಕು. ಡ್ಯಾಶ್ 5 ಡ್ಯಾಶ್ 6 ಡ್ಯಾಶ್. ಹಾಗಾದ್ರೆ ಈ ಅ ಅಕ್ಷರದಿಂದ ಪ್ರಾರಂಭವಾಗುವಂತಹ ಪದಗಳನ್ನ ಒಂದ್ಸಲ ಹೇಳಿ ನೋಡೋಣ. ಅ ದಿಂದ ಪ್ರಾರಂಭವಾಗುವಂತಹ ಅಕ್ಷರಗಳು ಪದಗಳು. ಅಗಸ ಪದ ಮೊದಲನೇದು ಅಗಸ. ಅ ಗ ಸ ಅಗಸ. ನೆಕ್ಸ್ಟ್ ಅರಸ. ನೆಕ್ಸ್ಟ್ ಅಭ್ಯಾಸ. ನೆಕ್ಸ್ಟ್ ಅಕ್ಷರ. ನೆಕ್ಸ್ಟ್ ಒನ್ ಅಂತ್ಯ. ನೆಕ್ಸ್ಟ್ ಅಂಬಾರಿ. ಅಂಬಾರಿ. ಹೌದಾ? ಅಗಸ, ಅರಸ, ಅಭ್ಯಾಸ, ಅಕ್ಷರ, ಅಂತ್ಯ, ಅಂಬಾರಿ. ಹೌದಾ? ಇಲ್ಲಿ 6 ಬಿಟ್ಟಗಳನ್ನು ಕೊಟ್ಟಿದ್ದಾರೆ. ಕಾಲಿನ ಜಾಗವನ್ನು ಕೊಟ್ಟಿದ್ದಾರೆ. ಅ ಅಕ್ಷರದಿಂದ ಆರಂಭವಾಗ್ತಕ್ಕಂಥ 6 ಪದಗಳನ್ನ ಇಲ್ಲಿ ಬರ್ತೀವಿ. ಹೌದಾ? ಅಗಸ, ಅರಸ, ಅಭ್ಯಾಸ, ಅಕ್ಷರ, ಅಂತ್ಯ, ಅಂಬಾರಿ ಎಲ್ಲ ಅ ಅಕ್ಷರದಿಂದ ಆರಂಭವಾಗುವಂತಹ ಪದಗಳು. ಓಕೆ, ನೆಕ್ಸ್ಟ್ ಹೆಡ್ಲೈನ್ ಮಾದರಿಯಂತೆ ಕೂಡಿಸಿ ಬರೆಯಿರಿ. ನೆಕ್ಸ್ಟ್ ಹೆಡ್ಲೈನ್ ಮಾದರಿಯಂತೆ ಕೂಡಿಸಿ ಬರೆಯಿರಿ. ಹೌದಾ? ಇವತ್ತು ಎಕ್ಸಾಂಪಲ್ ಮಾದರಿಯನ್ನು ಕೊಟ್ಟಿದ್ದಾರೆ. ಆ ಮಾದರಿಯಲ್ಲಿ ನಾವೇನ್ ಮಾಡಬೇಕು? ಪದಗಳನ್ನ ಕೂಡಿಸಿ ಬರೀಬೇಕು. ಹಾಗಾದ್ರೆ ಮಾದರಿ ಆ ಎಕ್ಸಾಂಪಲ್ ಅಂತ ನಾವೀಗ ನೋಡೋಣ. ಏನಿದೆ ಮಾದರಿ? ಶಾಲೆ ಪ್ಲಸ್ ಹಣ್ಣು. ಶಾಲೆ ಪ್ಲಸ್ ಹಣ್ಣು ಇಸ್ ಈಕ್ವಲ್ ಟು ಇಲ್ಲಿ ಕೂಡಿಸಿ ಬಂದಾಗ ಶಾಲೆಯನ್ನು. ಶಾಲೆ ಪ್ಲಸ್ ಹಣ್ಣು ಇಸ್ ಈಕ್ವಲ್ ಟು ಕೂಡಿಸಿ ಬಂದಾಗ ಕೊಟ್ಟಂತ ಪದಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಕೂಡಿಸಿ ಬಂದಾಗ ಶಾಲೆಯನ್ನು. ಅರ್ಥ ಆಯ್ತಾ? ಈ ರೀತಿಯಾಗಿ ಕೆಳಗಡೆ ಕೊಟ್ಟಂತಹ ಪದಗಳನ್ನ ನಾವು ಕೂಡಿಸಿ ಬರೆಯಬೇಕು. ನೋಡೋಣ. ಹಾಗಾದ್ರೆ ಫಸ್ಟ್ ಒನ್ ಮನೆ ಪ್ಲಸ್ ಹಣ್ಣು. ಮನೆ ಪ್ಲಸ್ ಹಣ್ಣು. ಸೆಕೆಂಡ್ ಒನ್ ಕಿಟಕಿ. ಕಿಟಕಿ ಪ್ಲಸ್ ಹಣ್ಣು. ಹಣ್ಣು ಇಸ್ ಈಕ್ವಲ್ ಟು ಡ್ಯಾಶ್. ಓಕೆ, ನೆಕ್ಸ್ಟ್ ಚಾಪೆ. ಚಾಪೆ ಪ್ಲಸ್ ಹಣ್ಣು ಇಸ್ ಈಕ್ವಲ್ ಟು ಡ್ಯಾಶ್. ಓಕೆ, ನೆಕ್ಸ್ಟ್ ನೋಡೋಣ. Next one, fourth one, raste plus unknown is equal to dash. Next fifth one, pakshi plus unknown is equal to dash. ಹೌದಾ? ಹಾಗಾದ್ರೆ ಮಾದರಿನ ಕೊಟ್ಟಿದ್ದಾರೆ. ಶಾಲೆ ಪ್ಲಸ್ ಹಣ್ಣು, ಶಾಲೆಯನ್ನು. ಹೌದಾ? ನೋಡಿ, ಹಾಗಾದ್ರೆ ಏನಾಗುತ್ತೆ? ಶಾಲೆಯನ್ನು ಬರ್ತೀವಿ. ಹೌದಾ? ಫಸ್ಟ್ ಅಲ್ಲಿ ಮಾದರಿ ಶಾಲೆಯನ್ನು. ಮನೆ ಪ್ಲಸ್ ಹಣ್ಣು. ಹಾಗಾದ್ರೆ ಕೂಡಿಸಿ ಬಂದಾಗ ಏನಾಗುತ್ತೆ? ಮನೆಯನ್ನು. ಏನು? ಮನೆಯನ್ನು.
ಪ್ಲಸ್ ಹಣ್ಣು ಮನೆಯನ್ನು. ಕಿಟಕಿ ಪ್ಲಸ್ ಹಣ್ಣು. ಸೆಕೆಂಡ್ ಒನ್. ಕಿಟಕಿ ಪ್ಲಸ್ ಹಣ್ಣು ಏನಾಗುತ್ತೆ? ಕಿಟಕಿಯನ್ನು. ಕಿಟಕಿಯನ್ನು. ನೆಕ್ಸ್ಟ್ ಚಾಪೆ ಪ್ಲಸ್ ಹಣ್ಣು ಏನಾಗುತ್ತೆ? ಚಾಪೆಯನ್ನು. ಚಾಪೆಯನ್ನು. ಓಕೆ, ಚಾಪೆ ಪ್ಲಸ್ ಹಣ್ಣು ಚಾಪೆಯನ್ನು. ನೆಕ್ಸ್ಟ್ ರಸ್ತೆ ಪ್ಲಸ್ ಹಣ್ಣು ಇಸ್ ಈಕ್ವಲ್ ಟು ಡ್ಯಾಶ್. ಏನಾಗುತ್ತೆ? ಅದನ್ನು ಕೂಡಿಸಿ ಬರ್ತಾರೆ ರಸ್ತೆಯನ್ನು. ರಸ್ತೆಯನ್ನು. ರಸ್ತೆ ಪ್ಲಸ್ ಹಣ್ಣು ರಸ್ತೆಯನ್ನು. ನೆಕ್ಸ್ಟ್ ಪಕ್ಷಿ ಪ್ಲಸ್ ಹಣ್ಣು ಏನಾಗುತ್ತೆ? ಪಕ್ಷಿಯನ್ನು. ಪಕ್ಷಿ ಪ್ಲಸ್ ಹಣ್ಣು ಪಕ್ಷಿಯನ್ನು. ಓಕೆ, ನೋಡ್ರಿ. ಶಾಲೆ ಪ್ಲಸ್ ಹಣ್ಣು ಶಾಲೆಯನ್ನು. ಮನೆ ಪ್ಲಸ್ ಹಣ್ಣು ಮನೆಯನ್ನು. ಕಿಟಕಿ ಪ್ಲಸ್ ಹಣ್ಣು ಕಿಟಕಿಯನ್ನು. ಚಾಪೆ ಪ್ಲಸ್ ಹಣ್ಣು ಚಾಪೆಯನ್ನು. ರಸ್ತೆ ಪ್ಲಸ್ ಹಣ್ಣು ರಸ್ತೆಯನ್ನು. ಪಕ್ಷಿ ಪ್ಲಸ್ ಹಣ್ಣು ಪಕ್ಷಿಯನ್ನು. ಅರ್ಥ ಆಯ್ತಲ್ಲ? ಈ ರೀತಿಯಾಗಿ ಇವನ್ನ ಪದಗಳನ್ನು ಕೂಡಿಸಿ ಬರೀಬೇಕು. ಓಕೆ, ಇವನ್ನ ಪಾಠದಲ್ಲಿ ಬರುವಂತಹ ಎಲ್ಲ ಅಭ್ಯಾಸ ಇಲ್ಲಿಗೆ ಮುಗಿಯಿತು. ಅರ್ಥ ಆಯ್ತಲ್ಲ? ಇವೊಂದು ಪಾಠವನ್ನು ನಾವು ಹಿಂದಿನ ತರಗತಿಯಲ್ಲಿ ಸ್ವಲ್ಪ ನೋಡಿದ್ವಿ, ಇವತ್ತಿನ ತರಗತಿಯಲ್ಲಿ ಸ್ವಲ್ಪ ಅಭ್ಯಾಸವನ್ನ ನೋಡಿದ್ವಿ. ಹಾಗಾದ್ರೆ ಈ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಅಭ್ಯಾಸ ಇಲ್ಲಿಗೆ ಮುಗಿಯಿತು. ಅರ್ಥ ಆಯ್ತಾ? ಈ ಎಲ್ಲ ಅಭ್ಯಾಸವನ್ನು ನೀವು ನಿಮ್ಮ ಟೂ ಲೈನ್ ನೋಟ್ಬುಕ್ನಲ್ಲಿ ಪ್ರತಿಯೊಂದನ್ನು ಟೂ ಲೈನ್ ಟಚ್ ಮಾಡಿ ಪ್ರತಿಯೊಂದು ಓದ್ಕೊಂತ ಬರೀರಿ. ಓಕೆ, ಕ್ಲಾಸ್ ವರ್ಕಲ್ಲಿ ನೀಟಾಗಿ ಬರೀಬೇಕಾದ್ರೆ ಓದ್ಕೊಂತ ಬರೀರಿ. ಓಕೆ, ಈಗ ಈ ಒಂದು ಅಭ್ಯಾಸದ ಮೇಲೆ ಹೋಮ್ವರ್ಕ್ ಅನ್ನ ಕೊಡ್ತಾ ಇದ್ದೀನಿ. ಹೋಮ್ವರ್ಕ್ same as classwork one time. Homework same as classwork one time. Classwork ಅಲ್ಲಿ ಯಾವ ರೀತಿ ಮಾಡಿದ್ರಿ ಅದೇ ತರನಾಗಿ homework ಅಲ್ಲಿ ಕೂಡ one time ನೀಟಾಗಿ ಮಾಡಬೇಕು. ಪ್ರತಿಯೊಂದನ್ನು ಬರೀಬೇಕಾದ್ರೆ ಓದ್ಕೊಂತ ಬರೀಬೇಕು. ಪದವನ್ನ ವಾಕ್ಯವನ್ನ ಬರೀಬೇಕಾದ್ರೆ ಓದ್ಕೊಂತ ಬರೀಬೇಕು. ಅರ್ಥ ಆಯ್ತಲ್ಲ? ಇಲ್ಲಿಗೆ ಈ ಒಂದು ಪಾಠದ ಅಭ್ಯಾಸ ಮುಗಿಯಿತು. ಹಾಗಾದ್ರೆ ನಾವು ನಾಳೆ ತರಗತಿಯಲ್ಲಿ ಒಂದು ಹೊಸ ಪಾಠವನ್ನ ಅಥವಾ ಪದ್ಯವನ್ನ ನಾವು ನೋಡೋಣ. ಓಕೆ, ಈ ಅಭ್ಯಾಸವನ್ನ ಟೆಕ್ಸ್ಟ್ ಬುಕ್ ದಲ್ಲಿಯೂ ಕೂಡ ಇದೆ. ನೀವು ಅದನ್ನ ಟೆಕ್ಸ್ಟ್ ಬುಕ್ ದಲ್ಲಿ ಕೂಡ ಬರ್ತನ್ನ ಮಾಡಬೇಕು. ಅರ್ಥ ಆಯ್ತಲ್ಲ? ನಾನು ಇವತ್ತು ಫೋಟೋವನ್ನ ಚಿತ್ರವನ್ನ ನಿಮಗೆ ಫೋಟೋವನ್ನ ಕಳಿಸ್ತೀನಿ, ಸೆಂಡ್ ಮಾಡ್ತೀನಿ. ಇವನ್ನ ಅಭ್ಯಾಸ ನೋಡ್ತಾ ಅದನ್ನ ನೀವು ಟೆಕ್ಸ್ಟ್ ಬುಕ್ ದಲ್ಲಿ ಕೂಡ ಬರೀಬೇಕು. ಅರ್ಥ ಆಯ್ತಲ್ಲ? ನೀಟಾಗಿ ಬರೀರಿ, ಪ್ರತಿಯೊಂದನ್ನು ಓದ್ಕೊಂತ ಬರೀಬೇಕು. ಓಕೆ, ಹೋಮ್ವರ್ಕ್ ಮತ್ತು ಕ್ಲಾಸ್ ವರ್ಕ್ ನೀಟಾಗಿ ಮಾಡಿ ನೀವು ನನಗೆ ಸೆಂಡ್ ಮಾಡಬೇಕು. ನಾಳೆ ಕ್ಲಾಸಲ್ಲಿ ಒಂದು ಹೊಸ ಪಾಠ ಅಥವಾ ಪದ್ಯವನ್ನ ನೋಡೋಣ. ಓಕೆ, ಥ್ಯಾಂಕ್ ಯು.